ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ಕ್ಷೇತ್ರದಲ್ಲಿಯೇ ಮಕ್ಕಳ ಪ್ರಾಣದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಹೌದು, ಅಂಗನವಾಡಿಯಲ್ಲಿ ಎಕ್ಸ್ಪೈರಿ ಮಿಲೆಟ್ ಲಡ್ಡು ವಿತರಣೆ ಮಾಡಲಾಗ್ತಿದೆ. ಅವಧಿ ಮೀರಿ 6 ತಿಂಗಳಾದರೂ ಕೂಡ ಲಡ್ಡು ಪೂರೈಕೆ ಆಗಿದೆ. ಮಕ್ಕಳ ಜೀವದ ಜೊತೆಗೆ ಸಚಿವೆ ಹೆಬ್ಬಾಳ್ಕರ್ ಇಲಾಖೆ ಚೆಲ್ಲಾಟ ಆಡ್ತಿದೆ. ಬೆಳಗಾವಿ ಗ್ರಾಮಾಂತರದ 3 ಅಂಗನವಾಡಿಗಳಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಲಡ್ಡು ಪೂರೈಕೆ. ಹುಳ ಬಿದ್ದ ರವೆ, ಅವಧಿ ಮೀರಿದ ಸಜ್ಜೆ ಲಡ್ಡು ಕೊಡಲಾಗಿದೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿಯೇ ಎಕ್ಸ್ಪೈರಿ ಆಗಿದೆ ಮಿಲೆಟ್ ಲಡ್ಡು. ಆ ಲಡ್ಡನ್ನು ಬಡ ಮಧ್ಯಮ ಕೂಲಿ ಕಾರ್ಮಿಕರ ಮಕ್ಕಳು ತಿನ್ನಲಿ ಅಂಥೇಳಿ ಅಧಿಕಾರಿಗಳು ಪೂರೈಕೆ ಮಾಡಿದ. ಅಧಿಕಾರಿಗಳ ಈ ಎಡವಟ್ಟು ಮಕ್ಕಳ ಜೊತೆಗೆ ಆಡ್ತಾ ಇರುವಂತಹ ಚೆಲ್ಲಾಟ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಈ ರೀತಿಯ ಆಹಾರ ಧಾನ್ಯಗಳನ್ನು ಅಂಗನವಾಡಿಗಳಿಗೆ ಪೂರೈಕೆ ಮಾಡಲಾಗುತ್ತೆ, ಸಪ್ಲೈ ಮಾಡಲಾಗುತ್ತೆ. ಅವುಗಳೇ ಹುಳು ಬಿದ್ದು ಹೋಗಿದೆ, ಅವುಗಳ ಡೇಟೇ ಎಕ್ಸ್ಪೈರಿ ಆಗಿ ಹೋಗಿದೆ. ಒಮ್ಮೆ ಒಂದು ವಸ್ತುವಿನ ಪ್ರಾಡಕ್ಟು ಎಕ್ಸ್ಪೈರಿ ಆದರೆ ಅದು ವಿಷಕ್ಕೆ ಸಮಾನ. ಅಂಥದ್ದನ್ನು ಮಕ್ಕಳಿಗೆ ತಿನ್ನಿಸಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಈ ಇಲಾಖೆಯವರು ಅಂಥೇಳಿ ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಆಹಾರ ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ, ಇದನ್ನು ಮಕ್ಕಳಿಗೆ ತಿನ್ಸೋಕೆ ಹೋಗಿದಾರಂತೆ, ಸಪ್ಲೈ ಮಾಡಿದಾರಂತೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಯಾವುದೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಬಂದಿಲ್ವಾ, ಅಧಿಕಾರಿಗಳ ಗಮನಕ್ಕೂ ಬಂದಿಲ್ವಾ? ಗಮನಕ್ಕೂ ಬಂದು ಕೂಡ ಬಡ ಮಕ್ಕಳು ತಾನೇ ತಿನ್ನೋದು, ತಿನ್ನಲಿ ಅಂತ ಹೇಳಿಬಿಟ್ರ. ಸಹಜವಾಗಿ ಪೋಷಕರು ದೊಡ್ಡ ಮಟ್ಟದಲ್ಲಿ ವಿಚಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಕ್ಸ್ಪೈರ್ ಡೇಟ್ ಮುಗಿದ್ರು ಕೂಡ ಊಟದಲ್ಲಿ ಹಾಕಿಸಿದ್ದು ಎಕ್ಸ್ಪೈರ್ ಡೇಟ್ ಹಾಕಿದನು ಅಡಿಗೆ ಮಾಡಿ ಕೊಡ್ತಾರೆ. ಇದು ಕೂಡ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಇದು. ಎಕ್ಸ್ಪೈರಿ ಡೇಟ್ ಮುಗಿದಿರುವಂತಹ ಆಹಾರ ಧಾನ್ಯವನ್ನು ವಿಷಕ್ಕೆ ಸಮಾನ ಅಂತೀವಿ, ಅದನ್ನು ಬಡ ಮಕ್ಕಳಿಗೆ ಪೂರೈಕೆ ಮಾಡ್ತಾರೆ ಅಂದರೆ ಏನು ಹೇಳಬೇಕಿದು? ಕಣ್ತಪ್ಪಿನಿಂದ ಆಗಿರುವಂತಹ ಎಡವಟ್ಟ ಅಥವಾ ಇದರ ಹಿಂದೆ ಏನಾದರೂ ಲಾಭಿ ಇದೆಯಾ? ಪ್ರೇಮ್, ಪ್ರಮುಖವಾಗಿ ಏನಂತಂದ್ರೆ ಇದು ಯಾಕೆ ಆಯ್ತು ಅನ್ನೋದು ಇನ್ನೂ ಕೂಡ ಇದು ಚರ್ಚೆ ಆಗ್ಬೇಕು ಮತ್ತೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ಇದು ಕಣ್ತಪ್ಪಿನಿಂದ ಆಯ್ತಾ ಅಥವಾ ಇದನ್ನು ಬಿತ್ತಾಪೂರ್ವಕವಾಗಿ ಮಾಡಿದಾರ ಅಂತಕ್ಕಂದ್ರು ಕೂಡ ಏನು ಒಂದು ಆದ್ಮೇಲೆನೆ ಗೊತ್ತಾಗೋದು, ಏನು ತನಿಖೆ ಆದ ನಂತರ. ಆದ್ರೆ ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಈ ತರ ಆಹಾರ ಸಿಗುತ್ತೆ, ಈ ಮಿಲೆಟ್ ಮಿಕ್ಸ್ ಮಾಡಿದಂತ ಲಡ್ಡುಗಳನ್ನ ವಿತರಣೆ ಮಾಡಿದ್ದಾದ್ರು ಹೇಗೆ, ಮತ್ತೆ ಅವರು ವಿತರಣೆ ಮಾಡುವಾಗ FSSAI ಅಂದ್ರೆ ಏನು ಫುಡ್ ಸೇಫ್ಟಿ ಏನು ನಾರ್ಮ್ಸ್ ಗಳನ್ನ ಫಾಲೋ ಅಪ್ ಮಾಡಿದ್ರಾ ಇಲ್ವಾ ಅನ್ನೋ ಕೂಡ ಚೆಕ್ ಮಾಡ್ಬೇಕಂತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ನೀಡಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ಅವರು ಈ ಸಪ್ಲೈ ಮಾಡೋಕ್ಕಿಂತ ಮುಂಚೆ ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಬೇಕಾಗಿರುತ್ತೆ. ಏನೇ ಮಾಡ್ಬೇಕಾದ್ರೂ ಕೂಡ ಅದನ್ನ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಮಾಡಿ ಹೊರಗಡೆ ಬಿಡುವಂಥದ್ದು. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ವಿರುದ್ಧ ರವಾ ಇರ್ಬೋದು, ಕಡಲೆ, ಸಜ್ಜಿ, ಸಾಂಬಾರ್ ಎಲ್ಲವೂ ಕೂಡ ಚೆಕ್ ಆಗಿರ್ಬೇಕಾಗಿರುವಂತದ್ದು. ಹೀಗಾಗಿ ಇದು ಈ ಒಂದು ಭಾಗದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.